ಓಂ ಶಾಂತಿ. ದಿನಾಂಕ 13/9/2020. ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ದಾದ. ರಿವೈಸ್ ದಿನಾಂಕ 22/3/86. ಮಧುಬನ. ಸುಖ, ಶಾಂತಿ ಮತ್ತು ಖುಷಿಯ ಆಧಾರ ಪವಿತ್ರತೆ. ಎಂದು ಬಾಪ್ದಾದ ತನ್ನ ಎಲ್ಲಾ ದಿಕ್ಕಿನ ಸರ್ವ ಹೋಲಿನೆಸ್ ಮತ್ತು ಹ್ಯಾಪಿನೆಸ್ ಮಕ್ಕಳನ್ನು ನೋಡುತ್ತಿದ್ದಾರೆ. ಇಷ್ಟು ದೊಡ್ಡ ಸಂಘಟಿತ ರೂಪದಲ್ಲಿ ಇಂತಹ ಪವಿತ್ರ ಮತ್ತು ಖುಷಿ ಎರಡೂ ವಿಶೇಷತೆಗಳುಳ್ಳ ಈ ಇಡೀ ಡ್ರಾಮಾದ ಒಳಗೆ ಮತ್ಯಾವುದೇ ಇಷ್ಟು ದೊಡ್ಡ ಸಭೆ ಹಾಗೂ ಇಷ್ಟು ದೊಡ್ಡ ಸಂಖ್ಯೆ ಇರಲು ಸಾಧ್ಯವಿಲ್ಲ. ಇತ್ತೀಚೆಗೆ ಕೆಲವರಿಗೆ ಭಲೆ ಹೋಲಿನೆಸ್ ಅಥವಾ ಹೈನೆಸ್ನ ಬಿರುದನ್ನು ಸಹ ಕೊಡುತ್ತಾರೆ. ಆದರೆ ಪ್ರತ್ಯಕ್ಷ ಪ್ರಮಾಣ ರೂಪದಲ್ಲಿ ನೋಡಿದಾಗ ಆ ಪವಿತ್ರತೆ ಮಹಾನತೆ ಕಾಣಬರುವುದಿಲ್ಲ. ಇಷ್ಟು ಮಹಾನ್ ಪವಿತ್ರ ಆತ್ಮಗಳ ಸಂಘಟನೆ ಎಲ್ಲಿ ಇರಲು ಸಾಧ್ಯ ಎಂದು ಬಾಪ್ದಾದ ನೋಡುತ್ತಿದ್ದರು. ಪ್ರತಿಯೊಬ್ಬ ಮಕ್ಕಳ ಅಂತರಾಳದಲ್ಲಿ ಕರ್ಮದಿಂದಷ್ಟೇ ಅಲ್ಲ, ಆದರೆ ಮನ, ವಾಣಿ, ಕರ್ಮ ಮೂರರಿಂದಲೂ ಪವಿತ್ರರಾಗಲೇಬೇಕು ಎಂಬ ದೃಢ ಸಂಕಲ್ಪ ಇದೆ. ಅಂದ ಮೇಲೆ ಈ ಪವಿತ್ರರಾಗುವ ಶ್ರೇಷ್ಠ ದೃಢ ಸಂಕಲ್ಪ ಮತ್ತೆಲ್ಲಿಯೂ ಇರಲು ಸಾಧ್ಯವಿಲ್ಲ. ಅವಿನಾಶಿಯಾಗಿರಲು ಸಾಧ್ಯವಿಲ್ಲ, ಸಹಜವಾಗಿರಲು ಸಾಧ್ಯವಿಲ್ಲ. ಮತ್ತು ತಾವೆಲ್ಲರೂ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಎಷ್ಟು ಸಹಜವೆಂದು ತಿಳಿಯುತ್ತೀರ. ಏಕೆಂದರೆ ಬಾಪ್ದಾದ ಅವರ ಮೂಲಕ ಜ್ಞಾನ ಸಿಕ್ಕಿದೆ ಮತ್ತು ಜ್ಞಾನದ ಶಕ್ತಿಯಿಂದ ನಾನು ಆತ್ಮನ ಅನಾದಿ ಮತ್ತು ಆದಿ ಸ್ವರೂಪ ಇರುವುದೇ ಪವಿತ್ರ ಎಂದು ತಿಳಿದುಕೊಂಡಿದ್ದೀರ. ಆದಿ ಅನಾದಿ ಸ್ವರೂಪದ ಸ್ಮೃತಿ ಬಂದಿದೆ ಎಂದಾಗ ಈ ಸ್ಮೃತಿ ಸಮರ್ಥರನ್ನಾಗಿ ಮಾಡಿ ಸಹಜವೆಂದು ಅನುಭವ ಮಾಡಿಸುತ್ತಿದೆ. ನಮ್ಮ ವಾಸ್ತವಿಕ ಸ್ವರೂಪ ಪವಿತ್ರವಾಗಿದೆ ಎಂದು ತಿಳಿದುಕೊಂಡಿರಿ. ಈ ಸಂಘದೋಷದ ಸ್ವರೂಪ ಅಪವಿತ್ರತೆ ಆಗಿದೆ. ಅಂದ ಮೇಲೆ ವಾಸ್ತವಿಕತೆಯನ್ನು ತನ್ನದಾಗಿಸಿಕೊಳ್ಳುವುದು ಸಹಜವಾಯಿತಲ್ಲವೇ? ಸ್ವಧರ್ಮ, ಸ್ವದೇಶ, ಸ್ವಯಂನ ಪಿತ ಮತ್ತು ಸ್ವಸ್ವರೂಪ, ಸ್ವಕರ್ಮ ಎಲ್ಲದರ ಜ್ಞಾನ ಸಿಕ್ಕಿದೆ. ಅಂದ ಹಾಗೆ ಜ್ಞಾನದ ಶಕ್ತಿಯಿಂದ ಕಷ್ಟವೂ ಅತಿ ಸಹಜವಾಯಿತು. ಯಾವ ಮಾತನ್ನು ಇತ್ತೀಚೆಗಿನ ಮಹಾನ್ ಆತ್ಮ ಎಂದು ಕರೆಸಿಕೊಳ್ಳುವವರೂ ಸಹ ಅಸಂಭವ ಎಂದು ತಿಳಿಯುತ್ತಾರೋ, ಅನ್ಯಾಚುರಲ್ ಎಂದು ತಿಳಿಯುತ್ತಾರೋ, ತಾವು ಪವಿತ್ರ ಆತ್ಮಗಳು ಆ ಅಸಂಭವವನ್ನು ಎಷ್ಟು ಸಹಜ ಎಂದು ಅನುಭವ ಮಾಡಿದ್ದೀರ. ಪವಿತ್ರತೆಯನ್ನು ತನ್ನದಾಗಿಸಿಕೊಳ್ಳುವುದು ಸಹಜವಾಗಿದೆಯೋ ಅಥವಾ ಕಷ್ಟವಾಗಿದೆಯೋ? ಇಡೀ ವಿಶ್ವದ ಮುಂದೆ ಚಾಲೆಂಜ್ನಿಂದ ಹೇಳಬಹುದು, ಪವಿತ್ರತೆಯಂತೂ ನಮ್ಮ ಸ್ವಸ್ವರೂಪವಾಗಿದೆ ಎಂದು. ಪವಿತ್ರತೆಯ ಶಕ್ತಿಯ ಕಾರಣ ಪವಿತ್ರತೆ ಇರುವಲ್ಲಿ ಸುಖ ಮತ್ತು ಶಾಂತಿ ಸ್ವತಃ ಇದ್ದೇ ಇದೆ. ಫೌಂಡೇಶನ್ ಪವಿತ್ರತೆ ಆಗಿದೆ. ಪವಿತ್ರತೆಗೆ ಮಾತೆ ಎನ್ನುತ್ತಾರೆ ಮತ್ತು ಸುಖ ಶಾಂತಿ ಅದರ ಮಕ್ಕಳಾಗಿವೆ. ಅಂದ ಮೇಲೆ ಪವಿತ್ರತೆ ಇರುವಲ್ಲಿ ಸುಖ ಶಾಂತಿ ಸ್ವತಃ ಇದ್ದೇ ಇದೆ. ಆದ್ದರಿಂದ ಖುಷಿಯೂ ಇದೆ. ಎಂದಿಗೂ ಉದಾಸರಾಗಲು ಸಾಧ್ಯವಿಲ್ಲ. ಸದಾ ಖುಷಿಯಾಗಿರುವಂತವರು ಆಗಿದ್ದೀರಿ. ಎಲ್ಲಿ ಹೋಲಿ ಇದೆಯೋ ಅಲ್ಲಿ ಹ್ಯಾಪಿ ಸಹ ಅವಶ್ಯವಾಗಿ ಇದೆ. ಪವಿತ್ರ ಆತ್ಮಗಳ ಚಿಹ್ನೆ ಸದಾ ಖುಷಿ ಇರುತ್ತದೆ. ಅಂದ ಮೇಲೆ ಎಷ್ಟು ನಿಶ್ಚಯ ಬುದ್ಧಿ ಪಾವನ ಆತ್ಮಗಳು ಕುಳಿತಿದ್ದಾರೆ ಎಂಬುದನ್ನು ಬಾಪ್ದಾದ ನೋಡುತ್ತಿದ್ದಾರೆ. ಜಗತ್ತಿನವರು ಸುಖ ಶಾಂತಿಯ ಹಿಂದೆ ಓಡಾಡುತ್ತಿದ್ದಾರೆ. ಆದರೆ ಸುಖ ಶಾಂತಿಯ ಫೌಂಡೇಶನ್ ಪವಿತ್ರತೆಯೇ ಆಗಿದೆ. ಆ ತಳಪಾಯವನ್ನು ತಿಳಿದಿಲ್ಲ. ಆದ್ದರಿಂದ ಪವಿತ್ರತೆಯ ತಳಪಾಯ ಬಲಶಾಲಿಯಾಗಿಲ್ಲದ ಕಾರಣ ಅಲ್ಪಕಾಲದ ಸುಖ ಮತ್ತು ಶಾಂತಿ ಪ್ರಾಪ್ತಿ ಆದರೂ ಸಹ ಈಗೀಗ ಇದೆ, ಈಗೀಗ ಇಲ್ಲ. ಸದಾ ಕಾಲದ ಸುಖ ಶಾಂತಿಯ ಪ್ರಾಪ್ತಿ ಪವಿತ್ರತೆಯ ಹೊರತಾಗಿ ಅಸಂಭವವಾಗಿದೆ. ತಾವು ಜನರು ತಳಪಾಯವನ್ನು ತನ್ನದಾಗಿಸಿಕೊಂಡಿದ್ದೀರ. ಆದ್ದರಿಂದ ಸುಖ ಶಾಂತಿಗಾಗಿ ಓಡಾಟ ಮಾಡುವುದಿಲ್ಲ. ಸುಖ ಶಾಂತಿ ಪವಿತ್ರ ಆತ್ಮಗಳ ಬಳಿ ಸ್ವಯಂ ತಾನಾಗಿಯೇ ಬರುತ್ತದೆ. ಹೇಗೆ ಮಕ್ಕಳು ತಾಯಿಯ ಬಳಿ ಸ್ವತಃವೇ ಹೋಗುತ್ತಾರೆ ಅಲ್ಲವೇ? ಎಷ್ಟೇ ಬೇರೆ ಮಾಡಿ ಆದರೂ ಸಹ ತಾಯಿಯ ಬಳಿ ಅವಶ್ಯವಾಗಿ ಹೋಗುತ್ತಾರೆ. ಅಂದ ಮೇಲೆ ಸುಖ ಶಾಂತಿಯ ಮಾತೆ ಪವಿತ್ರತೆ ಆಗಿದೆ. ಪವಿತ್ರತೆ ಇರುವಲ್ಲಿ ಸುಖ ಶಾಂತಿ ಖುಷಿ ಸ್ವತಃವೇ ಬರುತ್ತದೆ. ಅಂದ ಮೇಲೆ ಏನಾದಿರಿ? ನಿಶ್ಚಿಂತಪುರದ ಚಕ್ರವರ್ತಿ. ಈ ಹಳೆಯ ಜಗತ್ತಿನ ಚಕ್ರವರ್ತಿಯಲ್ಲ, ಆದರೆ ನಿಶ್ಚಿಂತಪುರದ ಚಕ್ರವರ್ತಿ. ಈ ಬ್ರಾಹ್ಮಣ ಪರಿವಾರ ನಿಶ್ಚಿಂತಪುರ ಅಂದರೆ ಸುಖದ ಜಗತ್ತಾಗಿದೆ.
ಅಂದ ಮೇಲೆ ಈ ಸುಖದ ಜಗತ್ತು ನಿಶ್ಚಿಂತಪುರದ ಚಕ್ರವರ್ತಿ ಆದಿರಿ. ಹಿಸ್ ಹೋಲಿನೆಸ್ ಸಹ ಆಗಿದ್ದೀರ ಅಲ್ಲವೇ? ಕಿರೀಟವೂ ಇದೆ, ಸಿಂಹಾಸನವೂ ಇದೆ. ಬಾಕಿ ಏನು ಕೊರತೆ ಇದೆ? ಎಷ್ಟು ದೊಡ್ಡ ಕಿರೀಟವಿದೆ. ಪ್ರಕಾಶತೆಯ ಕಿರೀಟ ಪವಿತ್ರತೆಯ ಗುರುತಾಗಿದೆ ಮತ್ತು ಬಾಪ್ದಾದರವರ ಹೃದಯ ಸಿಂಹಾಸನಧಾರಿಯಾಗಿದ್ದೀರ. ಅಂದ ಮೇಲೆ ನಿಶ್ಚಿಂತಪುರದ ಚಕ್ರವರ್ತಿಗಳ ಕಿರೀಟವೂ ಭಿನ್ನ ಮತ್ತು ಸಿಂಹಾಸನವೂ ಭಿನ್ನವಾಗಿದೆ. ಚಕ್ರಾಧಿಪತ್ಯವೂ ಭಿನ್ನ ಎಂದಾಗ ಚಕ್ರವರ್ತಿಯೂ ಭಿನ್ನವಾಗಿದ್ದೀರ. ಇತ್ತೀಚೆಗಿನ ಮನುಷ್ಯಾತ್ಮರು ಎಷ್ಟೊಂದು ಓಡಾಡುವುದನ್ನು ನೋಡಿ ಬಾಪ್ದಾದವರಿಗೂ ಮಕ್ಕಳ ಮೇಲೆ ದಯೆ ಬರುತ್ತದೆ. ಎಷ್ಟು ಪ್ರಯತ್ನ ಪಡುತ್ತಿರುತ್ತಾರೆ. ಪ್ರಯತ್ನ ಎಂದರೆ ಓಡಾಟ. ಶ್ರಮವೂ ಹೆಚ್ಚು ಪಡುತ್ತಾರೆ. ಆದರೆ ಪ್ರಾಪ್ತಿ ಏನು? ಸುಖ ಇದ್ದರೂ ಸಹ ಸುಖದ ಜೊತೆ ಒಂದಲ್ಲ ಒಂದು ದುಃಖವೂ ಸಿಕ್ಕಿದೆ. ಮತ್ತೇನೂ ಇಲ್ಲವೆಂದರೆ ಅಲ್ಪಕಾಲದ ಸುಖದ ಜೊತೆಗೆ ಚಿಂತೆ ಮತ್ತು ಭಯ, ಈ ಎರಡು ವಸ್ತುಗಳಂತೂ ಇದ್ದೇ ಇದೆ. ಅಂದ ಮೇಲೆ ಚಿಂತೆ ಇರುವಲ್ಲಿ ನೆಮ್ಮದಿ ಇರಲು ಸಾಧ್ಯವಿಲ್ಲ. ಭಯ ಇರುವಲ್ಲಿ ಶಾಂತಿ ಇರಲು ಸಾಧ್ಯವಿಲ್ಲ. ಅಂದ ಮೇಲೆ ಸುಖದ ಜೊತೆ ಈ ದುಃಖ ಅಶಾಂತಿಯ ಕಾರಣ ಇದ್ದೇ ಇದೆ ಮತ್ತು ತಮ್ಮೆಲ್ಲರಿಗೂ ದುಃಖದ ಕಾರಣ ಮತ್ತು ನಿವಾರಣೆ ಸಿಕ್ಕಿದೆ. ಈಗ ತಾವು ಸಮಸ್ಯೆಗಳನ್ನು ಸಮಾಧಾನ ಮಾಡುವಂತಹ ಸಮಾಧಾನ ಸ್ವರೂಪಿಯಾಗಿದ್ದೀರಲ್ಲವೇ? ಸಮಸ್ಯೆಗಳು ತಾವು ಜನರೊಡನೆ ಆಟವಾಡಲು ಆಟದ ಸಾಮಾನಾಗಿ ಬರುತ್ತದೆ. ಆಟವಾಡುವುದಕ್ಕಾಗಿ ಬರುತ್ತದೆ, ಎದುರಿಸಲು ಅಲ್ಲ. ಎದುರಿಕೊಳ್ಳುವವರು ಅಲ್ಲ ತಾನೆ. ಸರ್ವ ಶಕ್ತಿಗಳ ಖಜಾನೆ ಜನ್ಮಸಿದ್ಧ ಅಧಿಕಾರವಾಗಿದೆ ಎಂದಾಗ ಏನು ಕೊರತೆ ಉಳಿದಿದೆ? ಸಂಪನ್ನರಾಗಿದ್ದೀರ ಅಲ್ಲವೇ? ಮಾಸ್ಟರ್ ಸರ್ವಶಕ್ತಿವಂತರ ಮುಂದೆ ಯಾವುದೇ ಸಮಸ್ಯೆ ಇಲ್ಲ. ಆನೆಯ ಕಾಲಿನ ಕೆಳಗೆ ಒಂದು ವೇಳೆ ಇರುವೆ ಬಂದು ಬಿಟ್ಟರೆ ಕಾಣಿಸುತ್ತದೆಯೇ? ಅಂದ ಮೇಲೆ ಈ ಸಮಸ್ಯೆಗಳೂ ಸಹ ತಾವು ಮಹಾರಥಿಗಳ ಮುಂದೆ ಇರುವೆ ಸಮಾನವಾಗಿದೆ. ಆಟ ಎಂದು ತಿಳಿಯುವುದರಿಂದ ಖುಷಿ ಇರುತ್ತದೆ. ಎಷ್ಟೇ ದೊಡ್ಡ ಮಾತು ಚಿಕ್ಕದಾಗುತ್ತದೆ. ಹೇಗೆ ಇತ್ತೀಚೆಗೆ ಮಕ್ಕಳಿಗೆ ಯಾವ ಆಟವನ್ನು ಆಡಿಸುತ್ತಾರೆ? ಬುದ್ಧಿಯದ್ದು. ಹಾಗೇ ಮಕ್ಕಳಿಗೆ ಲೆಕ್ಕ ಮಾಡಲು ಕೊಟ್ಟರೆ ಸುಸ್ತಾಗುತ್ತಾರೆ. ಆದರೆ ಆಟದ ರೀತಿಯಿಂದ ಲೆಕ್ಕವನ್ನು ಖುಷಿ ಖುಷಿಯಾಗಿ ಮಾಡುತ್ತಾರೆ. ಅಂದ ಹಾಗೆ ತಮ್ಮೆಲ್ಲರಿಗಾಗಿಯೂ ಸಮಸ್ಯೆ ಇರುವೆ ಸಮಾನವಾಗಿದೆಯಲ್ಲವೇ? ಪವಿತ್ರತೆ, ಸುಖ, ಶಾಂತಿಯ ಶಕ್ತಿ ಇರುವಲ್ಲಿ ಸ್ವಪ್ನದಲ್ಲಿಯೂ ದುಃಖ ಅಶಾಂತಿಯ ಅಲೆ ಬರಲು ಸಾಧ್ಯವಿಲ್ಲ. ಶಕ್ತಿಶಾಲಿ ಆತ್ಮಗಳ ಮುಂದೆ ಈ ದುಃಖ ಮತ್ತು ಅಶಾಂತಿ ಮುಂದೆ ಬರಲು ಧೈರ್ಯವನ್ನಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಪವಿತ್ರ ಆತ್ಮಗಳು ಸದಾ ಹರ್ಷಿತವಾಗಿರುವಂತಹ ಆತ್ಮಗಳಾಗಿದ್ದಾರೆ. ಇದನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಅನೇಕ ಪ್ರಕಾರದ ಗೊಂದಲಗಳಿಂದ ಅಲೆದಾಡುವುದರಿಂದ ದುಃಖ ಅಶಾಂತಿಯ ಜಾಲದಿಂದ ಹೊರಬಂದಿದ್ದೀರಿ. ಏಕೆಂದರೆ ಕೇವಲ ಒಂದು ದುಃಖ ಬರುವುದಿಲ್ಲ, ಆದರೆ ಒಂದು ದುಃಖವು ವಂಶಾವಳಿಯ ಜೊತೆಗೆ ಬರುತ್ತದೆ. ಅಂದ ಮೇಲೆ ಆ ಜಾಲದಿಂದ ಹೊರಬಂದಿದ್ದೀರಿ. ತಮ್ಮನ್ನು ಅಂತಹ ಭಾಗ್ಯಶಾಲಿ ಎಂದು ತಿಳಿದುಕೊಂಡಿದ್ದೀರ ಅಲ್ಲವೇ? ಇಂದು ಆಸ್ಟ್ರೇಲಿಯಾದವರು ಕುಳಿತಿದ್ದಾರೆ. ಆಸ್ಟ್ರೇಲಿಯಾದವರಿಗೆ ಬಾಪ್ದಾದ ಸದಾ ತಪಸ್ಸು ಮತ್ತು ಮಹಾದಾನಿತನದ ವಿಶೇಷತೆಯ ವರ್ಣನೆ ಮಾಡುತ್ತಾರೆ. ಸದಾ ಸೇವೆಯ ಶ್ರದ್ಧೆಯ ತಪಸ್ಸು ಅನೇಕ ಆತ್ಮಗಳಿಗೆ ಮತ್ತು ತಾವು ತಪಸ್ವಿ ಆತ್ಮಗಳಿಗೆ ಫಲ ನೀಡುತ್ತಿದೆ. ಧರಣಿಯ ಪ್ರಮಾಣ, ವಿಧಿ ಮತ್ತು ವೃದ್ಧಿ ಎರಡನ್ನೂ ನೋಡಿ ಬಾಪ್ದಾದ ಎಕ್ಸ್ಟ್ರಾ ಖುಷಿಯಾಗಿದ್ದಾರೆ. ಆಸ್ಟ್ರೇಲಿಯಾ ಎಕ್ಸ್ಟ್ರಾರ್ಡಿನರಿಯಾಗಿಯೇ ಇದೆ. ತ್ಯಾಗದ ಭಾವನೆ ಸೇವೆಗಾಗಿ ಎಲ್ಲರಲ್ಲಿ ಬಹಳ ಬೇಗ ಬರುತ್ತದೆ. ಆದ್ದರಿಂದ ಎಷ್ಟೊಂದು ಸೇವಾ ಕೇಂದ್ರಗಳು ತೆರೆದಿದೆ. ನಮಗೆ ಭಾಗ್ಯ ಸಿಕ್ಕಿರುವಂತೆಯೇ ಅನ್ಯರಿಗೂ ಭಾಗ್ಯ ಮಾಡಿಸಬೇಕು. ದೃಢ ಸಂಕಲ್ಪ ಮಾಡುವುದು ತಪಸ್ಸಾಗಿದೆ. ಅಂದ ಮೇಲೆ ತ್ಯಾಗ ಮತ್ತು ತಪಸ್ಸಿನ ವಿಧಿಯಿಂದ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರ. ಸೇವಾ ಭಾವನೆ ಅನೇಕ ಸೀಮಿತದ ಭಾವಗಳನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಇದೇ ತ್ಯಾಗ ಮತ್ತು ತಪಸ್ಸು ಸಫಲತೆಯ ಆಧಾರವಾಗಿದೆ. ಅರ್ಥವಾಯಿತೆ? ಸಂಘಟನೆಯ ಶಕ್ತಿ ಇದೆ. ಒಬ್ಬರು ಹೇಳಿದರು, ಮತ್ತೊಬ್ಬರು ಮಾಡಿದರು. ಒಬ್ಬರು ಹೇಳಿದರು, ಮತ್ತೊಬ್ಬರು ಇದು ಸಾಧ್ಯವಿಲ್ಲ ಎಂದು ಹೇಳುವುದಲ್ಲ. ಇದರಿಂದ ಸಂಘಟನೆ ಮುರಿಯುತ್ತದೆ. ಒಬ್ಬರು ಹೇಳಿದರು, ಮತ್ತೊಬ್ಬರು ಹುಮ್ಮಸ್ಸಿನಿಂದ ಸಹಯೋಗಿಯಾಗಿ ಪ್ರಾಕ್ಟಿಕಲ್ನಲ್ಲಿ ತಂದರು. ಇದು ಸಂಘಟನೆಯ ಶಕ್ತಿಯಾಗಿದೆ. ಪಾಂಡವರದ್ದು ಸಹ ಸಂಘಟನೆ ಇದೆ. ಎಂದಿಗೂ
ನೀನು ನಾನು ಎಂಬುದಿಲ್ಲ. ಬಾಬಾ ಬಾಬಾ ಎಂದು ಹೇಳಿದಿರಿ, ಮುಗಿಯಿತು. ಎಲ್ಲ ಮಾತುಗಳು ಸಮಾಪ್ತಿಯಾಗುತ್ತದೆ. ನಾನು ನೀನು ನನ್ನದು ನಿನ್ನದು ಎಂಬುದರಲ್ಲಿ ಜಗಳವಿದೆ. ತಂದೆಯನ್ನು ಮುಂದಿಟ್ಟುಕೊಂಡಾಗ ಯಾವುದೇ ಸಮಸ್ಯೆ ಬರಲು ಸಾಧ್ಯವಿಲ್ಲ. ಹಾಗೂ ಸದಾ ನಿರ್ವಿಘ್ನ ಆತ್ಮಗಳು ತೀವ್ರ ಪುರುಷಾರ್ಥದಿಂದ ಹಾರುವ ಕಲೆಯ ಅನುಭವ ಮಾಡುತ್ತಾರೆ. ಬಹಳ ಕಾಲದ ನಿರ್ವಿಘ್ನ ಸ್ಥಿತಿ ಬಲಶಾಲಿ ಸ್ಥಿತಿಯಾಗಿದೆ. ಪದೇ ಪದೇ ವಿಘ್ನಗಳಿಗೆ ವಶರಾಗುತ್ತಾರೆ ಎಂದರೆ ಅವರುಗಳ ತಳಪಾಯ ಹಸಿಯಾಗಿದೆ. ಮತ್ತು ಬಹಳ ಕಾಲದ ನಿರ್ವಿಘ್ನ ಆತ್ಮಗಳ ತಳಪಾಯ ಪರಿಪಕ್ವವಾಗಿರುವ ಕಾರಣ ಸ್ವಯಂ ಸಹ ಶಕ್ತಿಶಾಲಿ, ಅನ್ಯರನ್ನು ಶಕ್ತಿಶಾಲಿ ಮಾಡುತ್ತಾರೆ. ಯಾವುದೇ ಮುರಿದಿರುವ ವಸ್ತುವನ್ನು ಜೋಡಿಸುವುದರಿಂದ ಅದು ನಿಶ್ಶಕ್ತವಾಗುತ್ತದೆ. ಬಹಳ ಕಾಲದ ಶಕ್ತಿಶಾಲಿ ಆತ್ಮ, ನಿರ್ವಿಘ್ನ ಆತ್ಮ ಅಂತ್ಯದಲ್ಲಿಯೂ ನಿರ್ವಿಘ್ನ ಆಗಿ ಪಾಸ್ವತಾನರಾಗುತ್ತದೆ ಅಥವಾ ಫಸ್ಟ್ ಡಿವಿಷನ್ನಲ್ಲಿ ಬರುತ್ತದೆ. ಅಂದ ಮೇಲೆ ಬಹಳ ಕಾಲದ ನಿರ್ವಿಘ್ನ ಸ್ಥಿತಿಯ ಅನುಭವವನ್ನು ಅವಶ್ಯವಾಗಿ ಮಾಡಬೇಕೆಂಬ ಲಕ್ಷ್ಯ ಸದಾ ಇಟ್ಟುಕೊಳ್ಳಿ. ವಿಘ್ನ ಬಂದಿತು, ಹೊರಟು ಹೋಯಿತಲ್ಲವೇ ಎಂದು ತಿಳಿಯಬೇಡಿ. ಏನೂ ಪರವಾಗಿಲ್ಲ ಎಂದು ತಿಳಿಯಬೇಡಿ. ಆದರೆ ಪದೇ ಪದೇ ವಿಘ್ನ ಬರುವುದು ಮತ್ತು ಅಳಿಸುವುದು, ಇದರಲ್ಲಿ ಸಮಯ ವ್ಯರ್ಥವಾಗುತ್ತದೆ, ಶಕ್ತಿ ವ್ಯರ್ಥವಾಗುತ್ತದೆ. ಆ ಸಮಯ ಮತ್ತು ಶಕ್ತಿ ಸೇವೆಯಲ್ಲಿ ತೊಡಗಿಸಿದಾಗ ಒಂದಕ್ಕೆ ಪದುಮ ಪಟ್ಟಿನಷ್ಟು ಜಮವಾಗುತ್ತದೆ. ಆದ್ದರಿಂದ ಬಹಳ ಕಾಲದ ನಿರ್ವಿಘ್ನ ಆತ್ಮಗಳು ವಿಘ್ನ ವಿನಾಶಕ ರೂಪದಿಂದ ಪೂಜೆಗೊಳಗಾಗುತ್ತಾರೆ. ವಿಘ್ನ ವಿನಾಶಕ ಎಂಬ ಬಿರುದು ಪೂಜ್ಯ ಆತ್ಮಗಳದ್ದಾಗಿದೆ. ನಾನು ವಿಘ್ನ ವಿನಾಶಕ ಪೂಜ್ಯ ಆತ್ಮನಾಗಿದ್ದೇನೆ ಎಂಬ ಸ್ಮೃತಿಯಿಂದ ಸದಾ ನಿರ್ವಿಘ್ನರಾಗಿ ಮುಂದೆ ಹಾರುವ ಕಲೆಯ ಮೂಲಕ ಹಾರುತ್ತಾ ಸಾಗಿ ಮತ್ತು ಆರಿಸುತ್ತಾ ಸಾಗಿ. ಅರ್ಥವಾಯಿತೆ? ತನ್ನ ವಿಘ್ನವನ್ನಂತೂ ವಿನಾಶ ಮಾಡಿದಿರಿ, ಆದರೆ ಅನ್ಯರಿಗಾಗಿ ವಿಘ್ನ ವಿನಾಶಕರಾಗಬೇಕು. ತಾವು ಜನರ ನಿಮಿತ್ತ ಆತ್ಮವು ಆ ರೀತಿ ಸಿಕ್ಕಿದೆ ನೋಡಿ. ಡಾಕ್ಟರ್ ನಿರ್ಮಲಾರವರು ಪ್ರಾರಂಭದಿಂದಿಡಿದು ಯಾವುದೇ ವಿಘ್ನದಲ್ಲಿ ಬಂದಿಲ್ಲ. ಸದಾ ಭಿನ್ನ ಮತ್ತು ಪ್ರಿಯವಾಗಿದ್ದಾರೆ. ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತಾರೆ. ಇದು ಸಹ ಅವಶ್ಯಕವಾಗಿದೆ. ಒಂದು ವೇಳೆ ಅಂತಹ ಸ್ಟ್ರಿಕ್ಟ್ ಟೀಚರ್ ಸಿಗಲಿಲ್ಲವೆಂದರೆ ಇಷ್ಟು ವೃದ್ಧಿಯಾಗುವುದಿಲ್ಲ. ಇದು ಅವಶ್ಯಕವೂ ಆಗಿದೆ. ಹೇಗೆ ಕಹಿಯಾದ ಔಷಧಿ ಕಾಯಿಲೆಗಾಗಿ ಅವಶ್ಯಕವಾಗಿರುತ್ತದೆಯಲ್ಲವೇ? ಅಂದ ಹಾಗೆ ಡ್ರಾಮಾನುಸಾರ ನಿಮಿತ್ತ ಆತ್ಮಗಳ ಸಂಘವಂತೂ ಪ್ರಭಾವ ಬೀರುತ್ತದೆ. ಮತ್ತು ಹೇಗೆ ಸ್ವಯಂ ಬರುವುದರಿಂದಲೇ ಸೇವೆಗೆ ನಿಮಿತ್ತರಾದರು ಅಂದ ಮೇಲೆ ಆಸ್ಟ್ರೇಲಿಯಾದಲ್ಲಿಯೂ ಬರುತ್ತಿದ್ದಂತೆಯೇ ಸೇವಾ ಕೇಂದ್ರವನ್ನು ತೆರೆಯಲು ಸೇವೆಯಲ್ಲಿ ತೊಡಗುತ್ತಾರೆ. ಈ ತ್ಯಾಗದ ಭಾವನೆಯ ತರಂಗಗಳು ಇಡೀ ಆಸ್ಟ್ರೇಲಿಯಾ ಮತ್ತು ಯಾರೆಲ್ಲ ಸಂಪರ್ಕದ ಸ್ಥಾನಗಳಿವೆ ಅದರಲ್ಲಿ ಅದೇ ರೂಪದಿಂದ ವೃದ್ಧಿಯಾಗುತ್ತಿದೆ. ತಪಸ್ಸು ಮತ್ತು ತ್ಯಾಗ ಯಾರಲ್ಲಿದೆಯೋ ಅವರೇ ಶ್ರೇಷ್ಠ ಆತ್ಮ ಆಗಿದ್ದಾರೆ. ತೀವ್ರ ಪುರುಷಾರ್ಥಿಯಂತೂ ಎಲ್ಲ ಆತ್ಮಗಳೂ ಆಗಿದ್ದೀರ. ಆದರೆ ಪುರುಷಾರ್ಥಿಯಾಗಿದ್ದರೂ ಸಹ ವಿಶೇಷತೆಗಳು ತಮ್ಮ ಪ್ರಭಾವವನ್ನು ಅವಶ್ಯವಾಗಿ ಬೀರುತ್ತದೆ. ಈಗಂತೂ ಎಲ್ಲರೂ ಸಂಪನ್ನರಾಗುತ್ತಿದ್ದೀರ ಅಲ್ಲವೇ? ಸಂಪನ್ನರಾಗಿ ಬಿಟ್ಟಿದ್ದಾರೆ ಎಂಬ ಪ್ರಮಾಣ ಪತ್ರ ಯಾರಿಗೂ ಸಿಕ್ಕಿಲ್ಲ. ಆದರೆ ಸಂಪನ್ನತೆಯ ಸಮೀಪ ತಲುಪಿದ್ದಾರೆ ಎಂಬುದರಲ್ಲಿ ನಂಬರ್ ವಾರಾಗಿದ್ದಾರೆ. ಕೆಲವರು ಬಹಳ ಸಮೀಪ ತಲುಪಿದ್ದಾರೆ, ಕೆಲವರು ನಂಬರ್ ವಾರಾಗಿ ಹಿಂದೆ ಮುಂದೆ ಇದ್ದಾರೆ. ಆಸ್ಟ್ರೇಲಿಯಾದವರು ಅದೃಷ್ಟಶಾಲಿಗಳಾಗಿದ್ದಾರೆ. ತ್ಯಾಗದ ಬೀಜ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸುತ್ತಿದೆ. ಶಕ್ತಿ ಸೇನೆಯೂ ಸಹ ಬಾಪ್ದಾದ ಅವರಿಗೆ ಅತಿ ಪ್ರಿಯವಾಗಿದೆ, ಏಕೆಂದರೆ ಧೈರ್ಯವುಳ್ಳವರಾಗಿದ್ದಾರೆ. ಧೈರ್ಯ ಇರುವಲ್ಲಿ ಬಾಪ್ದಾದರವರ ಸಹಕಾರ ಸದಾ ಜೊತೆಯಲ್ಲಿಯೇ ಇದೆ. ಸದಾ ಸಂತುಷ್ಟವಾಗಿರುವವರಾಗಿದ್ದೀರ. ಸಂತುಷ್ಟತೆ ಸಫಲತೆಯ ಆಧಾರವಾಗಿದೆ. ತಾವೆಲ್ಲರೂ ಸಂತುಷ್ಟ ಆತ್ಮಗಳಾಗಿದ್ದೀರ ಎಂದಾಗ ಸಫಲತೆ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗಿದೆ. ಅರ್ಥವಾಯಿತೆ? ಅಂದ ಮೇಲೆ ಆಸ್ಟ್ರೇಲಿಯಾದವರು ನಿಯರೆಸ್ಟ್ ಮತ್ತು ಡಿಯರೆಸ್ಟ್ ಆಗಿದ್ದಾರೆ. ಆದ್ದರಿಂದ ಎಕ್ಸ್ಟ್ರಾ ಗೌರವವಿದೆ. ಒಳ್ಳೆಯದು. ಅವ್ಯಕ್ತ ಮುರುಳಿಗಳಿಂದ ಆರಿಸಲ್ಪಟ್ಟ ಮಹಾವಾಕ್ಯ. ಪ್ರಶ್ನೋತ್ತರ. ಪ್ರಶ್ನೆ: ಶಕ್ತಿ ಸೇನೆಯ ಹೆಸರು ಇಡೀ ವಿಶ್ವದಲ್ಲಿ ಯಾವಾಗ ಪ್ರಸಿದ್ಧವಾಗುತ್ತದೆ? ಉತ್ತರ: ಸಂಘಟಿತ ರೂಪದಲ್ಲಿ ಏಕರಸ ಸ್ಥಿತಿ
ಮತ್ತು ಏಕ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗುವ ಅಭ್ಯಾಸವಾದಾಗ ಸಂಘಟನೆಯಲ್ಲಿ ಯಾರೇ ಒಬ್ಬರು ಮತ್ತೊಬ್ಬರದ್ದು ಯಾವುದೇ ಸಂಕಲ್ಪವಿರಬಾರದು. ಎಲ್ಲರೂ ಒಂದೇ ಶ್ರದ್ಧೆ, ಒಂದೇ ಅಶರೀರಿಯಾಗುವ ಶುದ್ಧ ಸಂಕಲ್ಪದಲ್ಲಿ ಸ್ಥಿತರಾಗುವ ಅಭ್ಯಾಸಿಗಳಾದಾಗ ಇಡೀ ವಿಶ್ವದ ಒಳಗೆ ಶಕ್ತಿ ಸೇನೆಯ ಹೆಸರು ಪ್ರಸಿದ್ಧವಾಗುತ್ತದೆ. ಪ್ರಶ್ನೆ: ಸ್ಥೂಲ ಸೈನಿಕರು ಯುದ್ಧದ ಮೈದಾನದಲ್ಲಿ ಯಾವ ಆಧಾರದ ಮೇಲೆ ವಿಜಯಿಯಾಗುತ್ತಾರೆ? ನಿಮ್ಮ ವಿಜಯದ ನಗಾರಿ ಯಾವಾಗ ಬಾರಿಸುತ್ತದೆ? ಉತ್ತರ: ಸ್ಥೂಲ ಸೈನಿಕರು ಯುದ್ಧದ ಮೈದಾನಕ್ಕೆ ಹೋದಾಗ ಒಂದೇ ಆಜ್ಞೆಯಿಂದ ಎಲ್ಲ ಕಡೆ ತನ್ನ ಗುಂಡುಗಳನ್ನು ಹಾಕುವುದಕ್ಕೆ ಶುರು ಮಾಡುತ್ತಾರೆ. ಒಂದೇ ಸಮಯ ಒಂದೇ ಆಜ್ಞೆಯಿಂದ ಎಲ್ಲ ದಿಕ್ಕಿನಿಂದ ಆಕ್ರಮಣ ಮಾಡುತ್ತಾರೆ. ಆಗ ವಿಜಯಿಯಾಗುತ್ತಾರೆ. ಹಾಗೆಯೇ ಆತ್ಮೀಯ ಸೇನೆ ಸಂಘಟಿತ ರೂಪದಲ್ಲಿ ಒಂದೇ ಸೂಚನೆಯಿಂದ ಮತ್ತು ಒಂದೇ ಕ್ಷಣದಲ್ಲಿ ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾದಾಗಲೇ ವಿಜಯದ ನಗಾರಿ ಬಾರಿಸುತ್ತದೆ. ಪ್ರಶ್ನೆ: ತಂದೆಯ ಯಾವ ಆಜ್ಞೆಯನ್ನು ಪ್ರಾಕ್ಟಿಕಲ್ನಲ್ಲಿ ತರುವುದಕ್ಕಾಗಿ ಎವರ್ ರೆಡಿಯಾಗಿ ಆಗ ಈ ಕಲಿಯುಗಿ ಪರ್ವತ ಎದ್ದು ಬಿಡುತ್ತದೆ? ಉತ್ತರ: ಒಂದು ಕ್ಷಣದಲ್ಲಿ ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಂದೇ ತಂದೆ ಆಜ್ಞೆ ಮಾಡುತ್ತಾರೆ. ಎಲ್ಲರ ಸರ್ವ ಸಂಕಲ್ಪ ಒಂದು ಸಂಕಲ್ಪದಲ್ಲಿ ಸಮಾವೇಶ ಆದಾಗ ಈ ಕಲಿಯುಗಿ ಪರ್ವತ ಎದ್ದೇಳುತ್ತದೆ. ಆ ಒಂದು ಕ್ಷಣ ಸದಾಕಾಲದ ಕ್ಷಣವಾಗುತ್ತದೆ. ಒಂದು ಕ್ಷಣ ಸ್ಥಿತರಾಗಿ ಮತ್ತೆ ಕೆಳಗೆ ಬಂದು ಬಿಡಿ ಎಂದಲ್ಲ. ಪ್ರಶ್ನೆ: ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳ ಜವಾಬ್ದಾರಿ ಯಾವುದಾಗಿದೆ? ಉತ್ತರ: ಇಡೀ ಸಂಘಟನೆಯನ್ನು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಮಾಡುವುದಕ್ಕಾಗಿ ಸಹಯೋಗಿಯಾಗುವುದು ಪ್ರತಿಯೊಬ್ಬ ಬ್ರಾಹ್ಮಣರ ಜವಾಬ್ದಾರಿಯಾಗಿದೆ. ಹೇಗೆ ಅಜ್ಞಾನಿ ಆತ್ಮಗಳಿಗೆ ಜ್ಞಾನದ ಬೆಳಕು ನೀಡುವುದಕ್ಕಾಗಿ ಸದಾ ಶುಭ ಭಾವನೆ ಮತ್ತು ಕಲ್ಯಾಣದ ಭಾವನೆಯನ್ನಿಟ್ಟುಕೊಳ್ಳುತ್ತಾ ಪ್ರಯತ್ನ ಮಾಡುತ್ತಿರುತ್ತೀರ, ಅಂತೆಯೇ ತಮ್ಮ ಈ ದೈವಿ ಸಂಘಟನೆಯನ್ನೂ ಸಹ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಮಾಡುವ ಮತ್ತು ಸಂಘಟನೆಯ ಶಕ್ತಿಯನ್ನು ವೃದ್ಧಿ ಮಾಡುವುದಕ್ಕಾಗಿ ಒಬ್ಬರು ಮತ್ತೊಬ್ಬರ ಪ್ರತಿಯಾಗಿ ಭಿನ್ನ ಭಿನ್ನ ರೂಪದಿಂದ ಪ್ರಯತ್ನ ಮಾಡಿ. ಇದಕ್ಕಾಗಿ ಯೋಜನೆಗಳನ್ನು ಮಾಡಿ. ನಾನು ನನ್ನ ರೂಪದಿಂದ ಸರಿಯಾಗಿಯೇ ಇದ್ದೀನಿ ಎಂದು ಖುಷಿ ಪಡಬೇಡಿ. ಪ್ರಶ್ನೆ: ಪರಮಾತ್ಮ ಜ್ಞಾನದ ವಿಶೇಷತೆ ಏನು? ಉತ್ತರ: ಸಂಘಟನೆಯ ಶಕ್ತಿಯೇ ಈ ಪರಮಾತ್ಮ ಜ್ಞಾನದ ವಿಶೇಷತೆ ಆಗಿದೆ. ಈ ಬ್ರಾಹ್ಮಣ ಸಂಘಟನೆಯ ವಿಶೇಷತೆ ದೇವತಾ ರೂಪದಲ್ಲಿ ಪ್ರಾಕ್ಟಿಕಲ್ ಒಂದು ಧರ್ಮ, ಒಂದು ರಾಜ್ಯ, ಒಂದು ಮತದ ರೂಪದಲ್ಲಿ ನಡೆಯುತ್ತದೆ. ಪ್ರಶ್ನೆ: ಯಾವ ಒಂದು ಮಾತಿನ ಸಂಪೂರ್ಣ ಪರಿವರ್ತನೆಯೇ ಸಂಪೂರ್ಣತೆಯನ್ನು ಸಮೀಪ ತರುತ್ತದೆ? ಉತ್ತರ: ಪ್ರತಿಯೊಬ್ಬರಲ್ಲಿ ಯಾವ ದೇಹಾಭಿಮಾನವೆಂಬ ಮೂಲ ಸಂಸ್ಕಾರವಿದೆ ಅದನ್ನು ತಾವು ಜನರು ಸ್ವಭಾವ ಎನ್ನುತ್ತೀರ. ಆ ಸಂಸ್ಕಾರ ಅಂಶ ಮಾತ್ರದಿಂದಲೂ ಇರಬಾರದು. ತನ್ನ ಈ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿ ಬಾಪ್ದಾದರವರ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಳ್ಳುವುದೇ ಅಂತಿಮ ಪುರುಷಾರ್ಥವಾಗಿದೆ. ಪ್ರಶ್ನೆ: ಬಾಪ್ದಾದರವರ ಪ್ರತ್ಯಕ್ಷತೆ ಯಾವ ಆಧಾರದ ಮೇಲಾಗುತ್ತದೆ? ಉತ್ತರ: ಪ್ರತಿಯೊಬ್ಬರಲ್ಲಿ ಬಾಪ್ದಾದರವರ ಸಂಸ್ಕಾರ ಕಾಣಿಸಿದಾಗ ಬಾಪ್ದಾದರವರ ಸಂಸ್ಕಾರಗಳನ್ನು ನಕಲು ಮಾಡಿ ಅವರ ಸಮಾನರಾಗಿ ಆಗ ಸಮಯ ಮತ್ತು ಶಕ್ತಿಗಳ ಉಳಿತಾಯವಾಗುತ್ತದೆ ಮತ್ತು ಇಡೀ ವಿಶ್ವದಲ್ಲಿ ಬಾಪ್ದಾದರವರನ್ನು ಸಹಜವಾಗಿ ಪ್ರತ್ಯಕ್ಷ ಮಾಡಲು ಸಾಧ್ಯವಾಗುತ್ತದೆ. ಭಕ್ತಿ ಮಾರ್ಗದಲ್ಲಂತೂ ಎಲ್ಲಿ ನೋಡಿದರೂ ಅಲ್ಲಿ ನೀನೇ ನೀನು ಎಂಬ ಹೇಳಿಕೆಯಷ್ಟೇ ಇದೆ. ಆದರೆ ಇಲ್ಲಿ ಪ್ರಾಕ್ಟಿಕಲ್ನಲ್ಲಿ ಎಲ್ಲೇ ನೋಡಿದರೂ ಯಾರನ್ನೇ ನೋಡಿದರೂ ಅಲ್ಲಿ ಬಾಪ್ದಾದರವರ ಸಂಸ್ಕಾರಗಳೇ ಕಾಣಿಸಲಿ. ವರದಾನ: ಆವೇಶದ ಅಂಶವನ್ನೂ ಸಹ ತ್ಯಾಗ ಮಾಡುವಂತಹ ಸ್ವಮಾನಧಾರಿ ಪುಣ್ಯಾತ್ಮ ಭವ. ಸ್ವಮಾನಧಾರಿ ಮಕ್ಕಳು ಎಲ್ಲರಿಗೂ ಗೌರವ ಕೊಡುವಂತಹ ದಾತರಾಗಿರುತ್ತಾರೆ. ದಾತ ಎಂದರೆ ದಯಾರಧಿ. ಅವರಲ್ಲಿ ಎಂದಿಗೂ ಯಾವುದೇ ಆತ್ಮದ ಪ್ರತಿ ಸಂಕಲ್ಪ ಮಾತ್ರದಲ್ಲಿಯೂ ಆವೇಶ ಇರುವುದಿಲ್ಲ. ಇವರು ಹೀಗೆ ಏಕೆ, ಈ ರೀತಿ ಮಾಡಬಾರದು, ಹೀಗಾಗಬಾರದು, ಜ್ಞಾನ ಹೀಗೆ ಹೇಳುತ್ತದೆ ಏನು? ಇದೂ ಸಹ ಸೂಕ್ಷ್ಮ ಆವೇಶದ ಅಂಶವಾಗಿದೆ. ಆದರೆ ಸ್ವಮಾನಧಾರಿ ಪುಣ್ಯಾತ್ಮಗಳು ಬಿದ್ದಿರುವವರನ್ನು ಮೇಲೆತ್ತುತ್ತಾರೆ, ಸಹಯೋಗಿ ಮಾಡಿಕೊಳ್ಳುತ್ತಾರೆ. ಇವರಂತೂ ತನ್ನ ಕರ್ಮಗಳ ಫಲವನ್ನು ಭೋಗಿಸುತ್ತಿದ್ದಾರೆ.
ಮಾಡಿರುವುದನ್ನು ಅವಶ್ಯವಾಗಿ ಪಡೆಯುತ್ತಾರೆ. ಇವರು ಬೀಳಲೇಬೇಕು ಎಂಬ ಸಂಕಲ್ಪವನ್ನು ಅವರು ಎಂದಿಗೂ ಮಾಡಲು ಸಾಧ್ಯವಿಲ್ಲ. ತಾವು ಮಕ್ಕಳಲ್ಲಿ ಅಂತಹ ಸಂಕಲ್ಪವಿರಲು ಸಾಧ್ಯವಿಲ್ಲ. ಸ್ಲೋಗನ್: ಸಂತುಷ್ಟತೆ ಮತ್ತು ಪ್ರಸನ್ನತೆಯ ವಿಶೇಷತೆಯೇ ಹಾರುವ ಕಲೆಯ ಅನುಭವವನ್ನು ಮಾಡಿಸುತ್ತದೆ. ಓಂ ಶಾಂತಿ.